ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಎಸ್ಬಿಎಂ ಪದವಿ ಮಹಾವಿದ್ಯಾಲಯದ ಆವರಣದಲ್ಲಿ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿ ಬಾದಾಮಿ ನಗರದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಮೂಲಕ ಶ್ರೀ ವೀರಪುಲಕೇಶಿ ಶಿಕ್ಷಣ ಸಂಸ್ಥೆಯ ಮೇಲ್ವಿಚಾರಣಾ ಸಮಿತಿ ಸದಸ್ಯರು ಹಾಗೂ ಉಪಚೇರ್ಮನರಾದ ಎಸ್ಜಿ ಕಾರುಡಗಿ ಮಠ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಮುಖ್ಯ ರಸ್ತೆಯಲ್ಲಿ ಸಾಗುತ್ತಾ ಕಿಕ್ಕಿರಿದ ಜನಸಾಗರದ ನಡುವೆ ಪೃಥ್ವಿ ವಲ್ಲಭ ಇಮ್ಮಡಿ ಪುಲಕೇಶಿಯ ರಾಜ ಗಾಂಭೀರ್ಯದಿಂದ ಆಸೀನರಾದ ವೀರಪುಲಕೇಶಿ ರಾಜನ ಮೂರ್ತಿ ದೇಸಿ ಸಂಸ್ಕೃತಿಯ ವಾದ್ಯಗಳಾದ ಡೊಳ್ಳು ಕುಣಿತ, ಕರಡಿ ಮಜಲುಗಳೊಂದಿಗೆ ಡಿಜೆಯಲ್ಲಿನ ಇಮ್ಮಡಿ ಪುಲಕೇಶಿ ಹಾಡಿಗೆ ಇಡೀ ಜನಸಾಗರವೇ ಕುಣಿದು ಕುಪ್ಪಳಿಸಿತು. ದಕ್ಷಿಣದ ಪತೇಶ್ವರ ಕರ್ನಾಟಕ ಪರಮೇಶ್ವರ ಇನ್ನುಳಿದಂತೆ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ, ಶ್ರೀ ವೀರಪುಲಕೇಶಿ ಶಿಕ್ಷಣ ಸಂಸ್ಥೆ ಚೇರ್ಮನ್ರಾದ ಎಸಿ ಪಟ್ಟಣದ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಮಹಂತೇಶ್ ಮಮದಾಪುರ, ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಈರಣ್ಣ ಪತ್ತಾರ್, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಪ್ರಾಗೈತಿಹಾಸಿಕ ವಿಭಾಗದ ನಾಗಪುರದ ಅಧೀಕ್ಷಕರ ಪುರಾತತ್ವವಿದರು ಶ್ರೀ ರಮೇಶ್ ಮೂಲಿಮನಿಗೆ, ಮಾಜಿ ಶಾಸಕರಾದ ಎಂಕೆ ಪಟ್ಟಣಶೆಟ್ಟಿ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಎಸ್ಡಿ ಪಾಟೀಲ್, ಎಸ್ಬಿ ಮಮದಾಪುರ್, ಮೇಲ್ವಿಚಾರಕ ಸಮಿತಿ ಚೇರ್ಮನ್ರಾದ ಎಸ್ಜಿ ಕಾರುಡಿಮಠ, ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಎಸ್ಡಿ ಪತ್ತೇಪುರ, ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ನಾಗರಾಜ್ ಎಸ್ ಕಾಚೆಟ್ಟಿ, ಎಸ್ಬಿಎಂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ರವೀಂದ್ರ ಎಸ್ ಮೂಲಿಮನಿ, ಬಾದಾಮಿ ಪಿಎಸ್ಐ ವಿಠ್ಠಲ ನಾಯ್ಕ, ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಇಲ್ಲಿನ ಹಳೆಯ ವಿದ್ಯಾರ್ಥಿಗಳು ಹಾಗೂ ತೆರಿಗೆ ಸಲಹೆಗಾರರಾದ ಆನಂದ್ ದೇವಾಡಿಗ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಸಂಘಟನೆಗಳು, ಪುರಸಭೆ ಪ್ರತಿನಿಧಿಗಳು, ಇನ್ನು ಅನೇಕರು ಈ ಇಮ್ಮಡಿ ಪುಲಕೇಶಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ವೀರೇಶ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. जय जय श्रीराम, हर हर महादेव, हर हर महादेव.
ಸರ್ ಈ ಕಡೆ ನೋಡ್ರಿ ಎಲ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.